ನಮಸ್ಕಾರ, ಜಸ್ಟ್ ಟಾಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಬಿಗ್ ಬಾಸ್ ಕನ್ನಡ ಸೀಸನ್ 12 ತಮ್ಮ ಮುದ್ದಾದ ಮಾತು ಮತ್ತು ಸೈಲೆಂಟ್ ಆಟದ ಮೂಲಕ ಗಮನ ಸೆಳೆದ ನಟಿ ಕಾವ್ಯ ಶೈವ್ ಅವರ ಬಗ್ಗೆ ಇತ್ತೀಚಿನ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಸುದ್ದಿಯೊಂದು ವೈರಲ್ ಆಗಿತ್ತು. ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ನಟ ಅಭಿನಯದ ಮುಂಬರುವ ಪಳಾರ್ ಸಿನಿಮಾಗೆ ಕಾವ್ಯ ಶೈವ್ ಅವರೇ ನಾಯಕಿ ಆಗ್ತಾ ಇದ್ದಾರೆ ಅನ್ನೋ ಮಾತುಗಳು ಎಲ್ಲೆಡೆ ಹರಿದಾಡ್ತಾ ಇತ್ತು. ಆದರೆ ಈಗ ಸ್ವತಃ ಕಾವ್ಯ ಶೈವ್ ಅವರೇ ಈ ಸುದ್ದಿಗೆ ಬ್ರೇಕ್ ಹಾಕಿದ್ದು ಸತ್ಯ ಏನೆಂದು ಸ್ಪಷ್ಟವಾಗಿ ಹೇಳಿದ್ದಾರೆ. ಕಾವ್ಯ ಹೇಳಿದ್ದೇನು ಗೊತ್ತಾ? ಇಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್. ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ವೀಕ್ಷಕರೇ, ಬಿಗ್ ಬಾಸ್ ಮನೆಯಿಂದ ಹೊರ ಬಂದ ಮೇಲೆ ಕಾವ್ಯ ಶೈವ್ ಮುಂದಿನ ಸಿನಿಮಾ ಯಾವುದು ಅನ್ನೋದು ಕುತೂಹಲ ಅಭಿಮಾನಿಗಳಲ್ಲಿ ಇತ್ತು. ಇದೇ ಸಮಯದಲ್ಲಿ ಪಳಾರ್ ಚಿತ್ರತಂಡ ಗಿಲ್ಲಿ ನಟನಿಗೆ ಜೋಡಿಯಾಗಿ ಕಾವ್ಯ ಅವರನ್ನು ಆಯ್ಕೆ ಮಾಡಿದೆ ಅನ್ನೋ ರೂಮರ್ಸ್ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡೋಕ್ಕೆ ಶುರುವಾಗಿತ್ತು. ಈ ವದಂತಿಗಳಿಗೆ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯ ಮೂಲಕ ತೆರೆ ಎಳೆದಿರುವ ಕಾವ್ಯ ಶೈವ್ ಹೇಳಿದ್ದೇನು ಗೊತ್ತಾ? ಬನ್ನಿ ನೋಡೋಣ. ಸುಳ್ಳು ಸುದ್ದಿಗೆ ಬ್ರೇಕ್. ನಾನು ಪಳಾರ್ ಸಿನಿಮಾದ ಭಾಗವಾಗಿಲ್ಲ. ಈ ಪಾತ್ರಕ್ಕಾಗಿ ಚಿತ್ರತಂಡ ನನ್ನನ್ನು ಯಾವುದೇ ರೀತಿಯ ಸಂಪರ್ಕಿಸಿಲ್ಲ ಎಂದು ಕಾವ್ಯ ನೇರವಾಗಿ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಇನ್ನು ಅಭಿಮಾನಿಗಳಿಗೆ ಮನವಿ. ಯೂಟ್ಯೂಬ್ ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿರುವ ಇಂತಹ ಆಧಾರರಹಿತ ಮತ್ತು ಸುಳ್ಳು ಸುದ್ದಿಯನ್ನು ಯಾರೂ ನಂಬೇಡಿ ಎಂದು ಅಭಿಮಾನಿಗಳಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಇನ್ನು ಅವರ ಮುಂದಿನ ಪ್ರಾಜೆಕ್ಟ್ ಯಾವುದು ಅಂತ ಹೇಳೋದಾದರೆ, ಪ್ರಸ್ತುತ ಕೆಲವು ಒಳ್ಳೊಳ್ಳೆ ಕಥೆಗಳನ್ನು ಕೇಳ್ತಾ ಇದ್ದೀನಿ. ಅಧಿಕೃತವಾಗಿ ಹೊಸ ಸಿನಿಮಾ ಒಪ್ಪಿಕೊಂಡ ತಕ್ಷಣ ನಾನೇ ಸ್ವತಃ ಅಭಿಮಾನಿಗಳಿಗೆ ವಿಷಯ ತಿಳಿಸುತ್ತೇನೆ ಅಂತ ಕಾವ್ಯ ಶೈವ್ ಅವರು ಹೇಳಿಕೊಂಡಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟ ಮತ್ತು ಕಾವ್ಯ ಶೈವ್ ಅವರ ನಡುವಿದ್ದ ಅಪರೂಪದ ಬಾಂಡಿಂಗ್ ನೋಡಿ ಇವರಿಬ್ಬರು ಬೆಳ್ಳಿ ಪರದೆ ಮೇಲೆ ಜೋಡಿಯಾಗಿ ಮಿಂಚಲಿ ಅಂತ ಕೋಟ್ಯಾಂತರ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ರು. ಆದರೆ ಕಾವ್ಯ ಅವರ ಈ ಹೇಳಿಕೆಯಿಂದ ಆ ಎಲ್ಲ ಆಸೆಗಳಿಗೂ ಈಗ ತಣ್ಣೀರು ಹೆಚ್ಚಿದಂತಾಗಿದೆ. ಆದರೂ ಕಾವ್ಯ ಅಭಿಮಾನಿಗಳು ಧೃತಿಗೊಡಬೇಕಾಗಿಲ್ಲ. ಏಕೆಂದರೆ ಕಾವ್ಯ ಶೈವ್ ಅವರು ಶೀಘ್ರದಲ್ಲೇ ಮತ್ತೊಂದು ದೊಡ್ಡ ಪ್ರಾಜೆಕ್ಟ್ ಮೂಲಕ ಕಮ್ಬ್ಯಾಕ್ ಮಾಡುವ ಭರವಸೆಯನ್ನು ಕಾವ್ಯ ಶೈವ್ ಅವರು ನೀಡಿದ್ದಾರೆ. ಇನ್ನು ಗಿಲ್ಲಿ ಪಳಾರ್ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಕಾವ್ಯ ಅವರೇ ಬರ್ತಾರೆ ಅನ್ನೋ ವದಂತಿಗಳು ಹೇಗೆ ಶುರುವಾಯಿತಪ್ಪ ಅಂತ ನೋಡೋದಾದರೆ, ಫೇಕ್ ಪ್ರೊಫೈಲ್ಗಳ ಕಿರಿಕಿರಿ. ಕಾವ್ಯ ಶೈವ್ ಅವರ ಹೆಸರಿನಲ್ಲಿದ್ದ ಕೆಲವು ಫ್ಯಾನ್ ಪೇಜ್ ಹಾಗೂ ನಕಲಿ ಇನ್ಸ್ಟಾಗ್ರಾಮ್ ಖಾತೆಗಳಲ್ಲಿ ಪಳಾರ್ ಸಿನಿಮಾಗೆ ನಾಯಕಿ ಶೀಘ್ರದಲ್ಲೇ ಅನಾವರಣಗೊಳ್ಳಲಿದ್ದಾರೆ ಎಂದು ಪೋಸ್ಟ್ ಮಾಡಲಾಗಿತ್ತು. ಇದನ್ನು ನಿಜವಾದ ಕಾವ್ಯ ಅವರು ಪೋಸ್ಟ್ ಎಂದು ಭಾವಿಸಿ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಶುರು ಆಗ್ತಾನೇ ಇತ್ತು. ಹಲವಾರು ಕಡೆ ನಾವು ನೋಡಿದ್ದೀವಿ, AI ಮಾಡಿದ್ದಾರೆ, ಆ ಹಲವಾರು ಎಡಿಟ್ಗಳನ್ನು ಮಾಡಿ ಈ ಒಂದು ಸಿನಿಮಾದಲ್ಲಿ ಕಾವ್ಯ ಅವರು ಬರಬಹುದು ಅನ್ನೋ ಒಂದಿಷ್ಟು ರೂಮರ್ಸನ್ನು ನಾವು ನೋಡ್ತಾನೇ ಇದ್ದೀವಿ. ಆ ಒಂದು ರೂಮರ್ಸ್ಗಳು ಬರ್ತಾನೇ ಇದೆ. ಮಾಧ್ಯಮಗಳ ಪ್ರಶ್ನೆಗಳಿಗೆ ಗಿಲ್ಲಿ ನಟನ ಮೌನ. ಪಳಾರ್ ಸಿನಿಮಾದ ಮುಹೂರ್ತದ ಸಂದರ್ಭದಲ್ಲಿ ಮಾಧ್ಯಮದವರು ಗಿಲ್ಲಿ ನಟನಿಗೆ ಕಾವ್ಯ ಶೈವ್ ಅವರೇ ನಾಯಕಿನಾ ಎಂದು ಪ್ರಶ್ನಿಸಿದಾಗ ಗಿಲ್ಲಿ ನಟ ಉತ್ತರ ನೀಡದೆ ಕೇವಲ ನಕ್ಕಿದ್ರು. ಚಿತ್ರತಂಡ ಕೂಡ ನಾಯಕಿಯರು ಹೆಸರನ್ನು ಸಸ್ಪೆನ್ಸ್ ಆಗಿ ಇಟ್ಟಿದ್ದರಿಂದ ಈ ಅನುಮಾನ ಇನ್ನಷ್ಟು ಬಲವಾಗಿತ್ತು ಅಂತಾನೆ ಹೇಳ್ಬೋದು. ಇನ್ನು ಕಾವ್ಯ ಅವರ ಹೊಸ ಸಿನಿಮಾ ದಿ ಪ್ರಾಬ್ಲಮ್. ಕಾವ್ಯ ಅವರು ಪಳಾರ್ ಸಿನಿಮಾದ ಭಾಗವಾಗಿಲ್ಲದಿದ್ದರೂ ಅವರು ದಿ ಪ್ರಾಬ್ಲಮ್ ಎಂಬ ಹೊಸ ಚಿತ್ರದ ಶೂಟಿಂಗ್ನಲ್ಲಿ ನಿರತರಾಗಿದ್ದಾರೆ. ಈ ವಿಷಯ ತಿಳಿಯುತ್ತಿದ್ದಂತೆಯೇ ಗಿಲ್ಲಿ ನಟ ಮತ್ತು ಕಾವ್ಯ ಅಭಿಮಾನಿಗಳಲ್ಲಿ ಇದ್ದ ಗೊಂದಲಗಳಿಗೆ ಸಂಪೂರ್ಣ ತೆರೆ ಬಿದ್ದಿದೆ ಅಂತಾನೆ ಹೇಳ್ಬೋದು. ಕಾವ್ಯ ಅವರು ಮುಂದಿನ ಸಿನಿಮಾ ದಿ ಪ್ರಾಬ್ಲಮ್ ಅಂತ ಸಿನಿಮಾದ ಹೆಸರಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಇನ್ನೂ ಕೂಡ ಅದು ದೃಢಪಟ್ಟಿಲ್ಲ, ಅಧಿಕೃತವಾಗಿ ದೃಢಪಟ್ಟಿಲ್ಲ ಅಂತಾನೆ ಹೇಳಬಹುದು. ಇನ್ನು ಬಿಗ್ ಬಾಸ್ ಸೀಸನ್ 12ರಲ್ಲಿ ಗಿಲ್ಲಿ ನಟ ಮತ್ತು ಕಾವ್ಯ ನಡುವಿನ ಫನ್ನಿ ಹಾಗೂ ಮುದ್ದಾದ ಸ್ನೇಹವನ್ನು ಅಭಿಮಾನಿಗಳು ಗಿವ್ಯ ಎಂದು ಹೆಸರಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಟ್ರೆಂಡ್ ಮಾಡಿದರು. ಬಿಗ್ ಬಾಸ್ನಲ್ಲಿ ರನ್ನರ್ ಅಪ್ ವಿನ್ನರ್ ರೇಸ್ನಲ್ಲಿದ್ದ ಗಿಲ್ಲಿ ನಟ ಮತ್ತು ಕಾವ್ಯ ಹೊರಬಂದ ಮೇಲೆ ತಕ್ಷಣ ಒಂದೇ ಸಿನಿಮಾದಲ್ಲಿ ನಟಿಸಿದರೆ ಆ ಸಿನಿಮಾ ಖಂಡಿತ ಸೂಪರ್ ಹಿಟ್ ಆಗುತ್ತದೆ ಎಂಬುದು ಫ್ಯಾನ್ಸ್ ಲೆಕ್ಕಾಚಾರವಾಗಿತ್ತು. ಹೀಗಾಗಿ ಪಳಾರ್ ಚಿತ್ರದ ಬಗ್ಗೆ ವದಂತಿ ಹಬ್ಬಿದಾಗ ಫ್ಯಾನ್ಸ್ ಅದನ್ನು ನಿಜವೆಂದು ಭಾವಿಸ್ತಾ ಇದ್ರು. ಹಾಗೆಯೇ ಚಿತ್ರತಂಡ ಹೀರೋಯಿನ್ನ ಸಸ್ಪೆನ್ಸ್ ಆಗಿ ಇಟ್ಟಿರೋದ್ರಿಂದ
ಕೆಲವು ಅಭಿಮಾನಿಗಳು ಒಂದಿಷ್ಟು ಗೊಂದಲಕ್ಕೆ ಒಳಗಾಗಿದ್ರು ಅಂತಲೇ ಹೇಳ್ಬೋದು. ಕಾವ್ಯ ಶೈವ್ ಈ ಆಫರ್ ನಿರಾಕರಿಸಿದ್ರಾ, ನಟಿಸ್ತಾ ಇಲ್ವಾ ಅಂದಮೇಲೆ ಪಳಾರ್ ಚಿತ್ರತಂಡ ಇದೀಗ ಬೇರೊಬ್ಬ ಹೊಸ ಮುಖ ಮತ್ತು ನಟಿಯ ಹುಡುಕಾಡ್ತಾ ಇದ್ದಾರಾ? KVN ಪ್ರೊಡಕ್ಷನ್ನಂತಹ ದೊಡ್ಡ ಬ್ಯಾನರ್ ಸಿನಿಮಾ ಆಗಿರೋದ್ರಿಂದ ಅತಿ ಶೀಘ್ರದಲ್ಲೇ ಚಿತ್ರತಂಡ ಅಧಿಕೃತವಾಗಿ ನಾಯಕಿಯ ಹೆಸರನ್ನು ಪೋಸ್ಟ್ ಮೂಲಕ ಬಿಡುಗಡೆ ಮಾಡಲಿದೆಯಾ ಅನ್ನೋ ಒಂದಿಷ್ಟು ಹಲವಾರು ಗೊಂದಲಗಳು ಕೂಡ ನಮಗೆ ಕಾಣಿಸ್ತಾ ಇದ್ದು. ಪಳಾರ್ ಚಿತ್ರತಂಡ ಹೀರೋಯಿನ್ನ ಸಸ್ಪೆನ್ಸ್ ಆಗಿ ಇಟ್ಟಿರೋದು ಒಂದು ಕಾರಣಕ್ಕೋಸ್ಕರ ಅಥವಾ ಹಲವಾರು ಅಭಿಮಾನಿಗಳ ಒಂದು ನಿರೀಕ್ಷೆಯ ಮೇರೆಗೆ ಈ ಒಂದಿಷ್ಟು ವದಂತಿಗಳು ಹುಟ್ಕೊಂಡಿದ್ದಂತೂ ನಿಜ ಅಂತಾನೆ ಹೇಳ್ಬೋದು. ಇನ್ನು ಕಾವ್ಯ ಅವರು ಕೆಂಡಸಂಪಿಗೆ ಧಾರಾವಾಹಿ ಮೂಲಕ ನಟನೆಯಲ್ಲಿ ತಮ್ಮ ಗಟ್ಟಿ ನೆಲೆ ಕಂಡುಕೊಂಡಿದ್ರು ಅಂತಾನೆ ಹೇಳ್ಬೋದು. ಪ್ರಸ್ತುತ ಅವರು ನಟಿಸ್ತಿರುವ ದಿ ಪ್ರಾಬ್ಲಮ್ ಅಂತ ಸಿನಿಮಾ ಅವರು ಒಪ್ಕೊಂಡಿದ್ದಾರೆ ಅನ್ನೋದು ಕೇಳಿ ಬರ್ತಾ ಇದೆ. ಇನ್ನೂ ಅಧಿಕೃತವಾಗಿ ಮಾಹಿತಿ ಸಿಕ್ಕಿಲ್ಲ. ಸಿನಿಮಾ ಬಿಡುಗಡೆಯಾದ ನಂತರ ಅವರು ಬೆಳ್ಳಿ ಪರದೆಯ ಮೇಲೆ ಪೂರ್ಣ ಪ್ರಮಾಣದ ಕಮರ್ಷಿಯಲ್ ನಾಯಕಿಯಾಗಿ ಹೊರಹೊಮ್ಮುವ ನಿರೀಕ್ಷೆಯಲ್ಲಿದೆ ಅಂತ ಕೆಲವೊಂದಿಷ್ಟು ಜನ ಮಾತಾಡ್ತಾ ಇದ್ದಾರೆ. ಅವರು ಕೇವಲ ಗ್ಲಾಮರ್ ಪಾತ್ರಗಳಿಗಿಂತ ಅಭಿನಯಕ್ಕೆ ಪ್ರಾಮುಖ್ಯತೆ ಇರುವ ಪಾತ್ರಗಳನ್ನು ಮಾತ್ರ ಆಯ್ಕೆ ಮಾಡಿಕೊಳ್ತಾ ಇದ್ದಾರೆ ಅನ್ನೋದು ಕೂಡ ನಮಗೆ ಒಂದಿಷ್ಟು ಅಭಿಮಾನಿಗಳ ಬಾಯಲ್ಲಿ ಅಥವಾ ಗಾಂಧಿನಗರದ ಟಾಕ್ ಆಗಿರುತ್ತೆ. ಏನೇ ಆಗಲಿ ಫ್ಯಾನ್ಸ್ಗಳ ಒಂದು ಅಭಿಪ್ರಾಯ, ಅವರು ಆಶಯ ಪಡೋದು ತಪ್ಪೇನಲ್ಲ. ಇಬ್ಬರು ಕೂಡ ಸಿನಿಮಾ ಮಾಡಿದ್ರೆ ಒಂದು ಬೆಳ್ಳಿ ಪರದೆ ಮೇಲೆ ಇವರ ಬಾಂಡಿಂಗ್ ಸಖತ್ತಾಗಿ ಮೂಡಿಬರುತ್ತೆ. ಸಿನಿಮಾ ಮಾಡಿದ್ರೆ ಸೂಪರ್ ಡೂಪರ್ ಹಿಟ್ ಆಗುತ್ತೆ, ಇವರಿಬ್ಬರ ಒಂದು ಕೆಮಿಸ್ಟ್ರಿ ಜನರಿಗೆ ಇಷ್ಟ ಆಗುತ್ತೆ ಅನ್ನೋ ಅವರ ಒಂದು ಅಭಿಪ್ರಾಯ ಹೇಳ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಸಿನಿಮಾ ಮಾಡೋದು ಬಿಡೋದು, ಒಪ್ಕೊಳ್ಳೋದು ಬಿಡೋದು ಅವರವರ ಕೈಯಲ್ಲಿರುತ್ತೆ. ಇವಾಗ ಅವರೂ ಕೂಡ ಬ್ಯುಸಿಯಾಗಿದ್ದಾರೆ. ಅಂದರೆ ಕಾವ್ಯ ಅವರು ತಮ್ಮ ಒಂದು ಕೆಲಸದಲ್ಲಿ ಆಗಿದ್ದಾರೆ. ಹಾಗೆ ಗಿಲ್ಲಿ ಅವರು ಕೂಡ ಅವರ ಒಂದು ಪ್ರಾಜೆಕ್ಟ್ನಲ್ಲಿ ಅವರು ಕೂಡ ಬ್ಯುಸಿಯಾಗಿದ್ದಾರೆ. ತಮ್ಮ ಕೆಲಸವನ್ನು ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾರೆ. ಅವರವರ ಒಂದು ಬೆಳವಣಿಗೆಗೆ ಅವರವರ ಒಂದು ಕೆಲಸಕ್ಕೆ ಅವರು ಪ್ರಾಮುಖ್ಯತೆಯನ್ನು ಕೊಟ್ಟು ಅವರ ಒಂದು ಏನು ಹೆಜ್ಜೆ ಇದೆ, ಮುಂದಿನ ಸಿನಿಮಾ ಯಾವುದು ಬರ್ತಾ ಇದೆ, ಅದಕ್ಕೆ ಹೇಗೆ ಪ್ರಿಪ್ರೇಷನ್ ಮಾಡ್ಕೋಬೇಕು, ಜನರಿಗೆ ನಾವು ಹೇಗೆ ಕಾಣಿಸ್ಕೊಳ್ಬೇಕು ಅನ್ನೋ ಅವರ ಒಂದಿಷ್ಟು ತಯಾರಿಗಳು ನಡೀತಾ ಇದೆ. ಅವರ ಇಬ್ಬರ ಒಂದು ಕೆಲಸಗಳಾಗಿರ್ಬೋದು, ಸಿನಿಮಾಗಳಾಗಿರ್ಬೋದು ಅದ್ಭುತವಾಗಿ ಮೂಡಿ ಬರಲಿ ಅಂತ ಅಭಿಮಾನಿಗಳು ಕೂಡ ತಮ್ಮ ಒಂದು ಆಶಯವನ್ನು ಹೇಳ್ಕೊಳ್ತಾರೆ. ಅದೇ ರೀತಿ ಇವರಿಬ್ಬರೂ ಕೂಡ ಸಿನಿಮಾದಲ್ಲೂ ಕೂಡ ಕಾಣಿಸ್ಕೊಳ್ಬೇಕು ಅನ್ನೋ ಅಭಿಮಾನಿಗಳ ಒಂದು ಆಶಯ ಕೂಡ ತಪ್ಪಲ್ಲ ಅಂತಲೇ ಹೇಳ್ಬೋದು. ಮುಂದಿನ ಅವರ ಪ್ರಾಜೆಕ್ಟ್ಗಳಿಗೆ ಎಲ್ಲರೂ ಕೂಡ ವಿಶ್ ಮಾಡ್ತಾರೆ. ಅವರು ಕೂಡ ಇನ್ನೂ ಬೆಳೀಲಿ, ಇನ್ನು ಹಲವಾರು ಸಿನಿಮಾಗಳನ್ನ ಮಾಡಲಿ ಅಂತ ಎಲ್ಲ ಅಭಿಮಾನಿಗಳು ಆಶಯ ಪಡ್ತಾ ಇದ್ದಾರೆ. ಮುಂದಿನ ಒಂದು ಪ್ರಾಜೆಕ್ಟ್ಗಳಲ್ಲಿ, ಮುಂದಿನ ಒಂದು ಕತೆಗಳಲ್ಲಿ ಗಿಲ್ಲಿ ಮತ್ತು ಕಾವ್ಯ ಅವರು ಒಪ್ಕೊಳ್ಬಹುದು, ತೆರೆ ಮೇಲೆ ಬೆಳ್ಳಿ ಪರದೆ ಮೇಲೆ ಬರಬಹುದು ಹೀರೋಯಿನ್ ಆಗಿ ಅನ್ನೋ ಒಂದಿಷ್ಟು ನಿರೀಕ್ಷೆಗಳಿವೆ. ಆ ಒಂದು ನಿರೀಕ್ಷೆಯನ್ನು ಹೇಗೆ ಒಪ್ಕೊಳ್ತಾರಾ ಬಿಡ್ತಾರಾ, ಇಬ್ಬರೂ ಸಹ ನಟ ನಟಿಯಾಗಿ ಒಂದು ಸಿನಿಮಾವನ್ನು ಮಾಡ್ತಾರಾ ಅನ್ನೋದು ಅವರ ಕೈಯಲ್ಲಿದೆ. ಹಾಗೂ ಸೂಕ್ತವಾದ ಚಿತ್ರ ತಂಡ ಹಾಗೂ ಚಿತ್ರಕಥೆಯ ಒಂದು ಚೆನ್ನಾಗಿದ್ದರೆ ಅವರು ಸಿನಿಮಾ ಮಾಡಬಹುದು ಅನ್ನೋ ಒಂದಿಷ್ಟು ನಿರೀಕ್ಷೆಗಳು ಕೂಡ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ ಅಭಿಮಾನಿಗಳ ಖುಷಿಗೋಸ್ಕರ ಸಿನಿಮಾವನ್ನು ಮಾಡ್ತಾರಾ ಇಬ್ಬರು ಒಪ್ಕೊಂಡು ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಈ ಒಂದು ವರದಿ, ಈ ಒಂದು ಸುದ್ದಿ ಸದ್ಯದ ಮಟ್ಟಿಗೆ ಕಾವ್ಯ ಶೈವ್ ಅವರು ಸಿನಿಮಾ ಮಾಡ್ತಾ ಇಲ್ಲ ಅನ್ನೋ ಒಂದಿಷ್ಟು ಲೀಡ್ಸ್ಗಳನ್ನು ಕೊಡ್ತಾ ಇದ್ದಾರೆ. ಹಾಗೂ ಅವರ ಒಂದು ನಿರ್ಧಾರವನ್ನು ಹೇಳ್ಕೊಂಡಿದ್ದಾರೆ ಅನ್ನೋ ಒಂದಿಷ್ಟು ಟಾಕ್ಸ್ಗಳು ಬರ್ತಾ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾದರೂ ಅಪ್ಡೇಟ್ ಸಿಕ್ಕರೆ ಇದರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಕ್ಲಾರಿಟಿ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯನ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಕೀಪ್ ವಾಚಿಂಗ್ ಮೈ ಜಸ್ಟ್ ಟಾಕ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ದಿಸ್ ವಿಡಿಯೋ. ಧನ್ಯವಾದಗಳು.